ಇದನ್ನ ಡ್ರೀಮ್ ಮಾಡೋದಕ್ಕೂ ಬಹಳಷ್ಟು ಜನ ಭಯ ಪಡ್ತಾರೆ. ನಾನ್ ಹೇಳ್ತಾ ಇರೋದು 40,000 ಮಕ್ಕಳಲ್ಲಿ ಒಬ್ಬರಿಗೆ ಸಿಗೋಂತ ಒಂದು ಸೀಟ್ ನ ಬಗ್ಗೆ. ಅಲ್ಲಿ ನಿಮ್ಮ ಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಇಮ್ಯಾಜಿನ್ ದ ಪ್ರೆಸ್ಟೀಜ್. ಈ ಕಾಲೇಜ್ ಅನ್ನ ಜಾಯಿನ್ ಆಗೋದಕ್ಕೆ ಅರ್ಹತೆನೇ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಬರೀ ಮಾರ್ಕ್ಸ್ ಒಂದೇ ಅಲ್ಲ, ಕನ್ಸಿಸ್ಟೆಂಟ್ ಪ್ರಿಪರೇಷನ್ ಕೂಡ ಬೇಕು. ನಾನು ಮಾತಾಡ್ತಾ ಇರೋದು ನಮ್ಮ ಏಮ್ಸ್ ಡೆಲ್ಲಿ. ಇದನ್ನ ಡ್ರೀಮ್ ಮಾಡೋದಕ್ಕೂ ಭಾಳಷ್ಟು ಜನ ಭಯ ಪಡ್ತಾರೆ. ಆದರೆ ಈ 2 ವರ್ಷಗಳ ಕಾಲ ನೀವು ಕೂತು ಕನ್ಸಿಸ್ಟೆಂಟಾಗಿ ಪ್ರಿಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಆ ಸ್ಥಾನವನ್ನು ರೀಚ್ ಆಗ್ಬೋದು. ನಾನು ಹೇಳ್ತಾ ಇರೋದು 40,000 ಮಕ್ಕಳಲ್ಲಿ ಒಬ್ಬರಿಗೆ ಸಿಗೋವಂಥ ಒಂದು ಸೀಟ್ನ ಬಗ್ಗೆ. ಈ ಏಮ್ಸ್ ಒಂದು ಪ್ರೆಸ್ಟೀಜಿಯಸ್ ಆರ್ಗನೈಸೇಷನ್ ಅಥವಾ ಯೂನಿವರ್ಸಿಟಿ ಅಂತಲೂ ಹೇಳ್ಬೋದು. ಸೊ ಅಲ್ಲಿ ನಿಮ್ಮ ಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಮಾಡಿದರೆ ಇಮ್ಯಾಜಿನ್ ದ ಪ್ರೆಸ್ಟೀಜ್. ನೀವು ಕೂಡ ಅದರಲ್ಲಿ ಒಬ್ಬರಾಗಬೇಕು ಅಂದರೆ ಈ ಕೂಡಲೇ ಏಮ್ಸ್ ಅಂತ ಕಾಮೆಂಟ್ ಮಾಡಿ. ಸೊ ಲೆಟ್ ಅಸ್ ಟಾಕ್ ಅಬೌಟ್ ಹೌ ಟು ಗೆಟ್ ಟು ಏಮ್ಸ್ ಡೆಲ್ಲಿ. ಸೊ ನಮ್ಮ ಪ್ರಿಪರೇಷನ್ ಹೇಗಿರಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಭಾಳಷ್ಟು ಜನ ಕಾಮೆಂಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ, ಗೋಲ್ ಫಿಕ್ಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ಅದರ ಪ್ರಿಪರೇಷನ್ ಅಥವಾ ತಯಾರಿನ ಬಗ್ಗೆ ಮಾತಾಡೋ ಸಮಯ. ಹಾಗಾದರೆ ಇನ್ಯಾಕೆ ತಡ, ಶುರು ಮಾಡೋಣವಾ? ನಾನು ನಿಮ್ಮ ವರ್ಷ ಮ್ಯಾಮ್, PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಯಾಲಜಿಯನ್ನು ಹೇಳ್ಕೊಡ್ತೇನೆ. ಸೊ ಏಮ್ಸ್ ಬಗ್ಗೆ ಮಾತಾಡ್ತಾ, ದಿಸ್ ಈಸ್ ಆರ್ ಏಮ್ಸ್ ಡೆಲ್ಲಿ. ಸೊ ಇಲ್ಲಿ ಭಾಳಷ್ಟು ಕಾಂಪಿಟೇಷನ್ ಟೈಟ್ ಆಗಿರುತ್ತೆ. ಟಾಪ್ ಏರ್ 50 ಅಂದರೆ ಆಲ್ ಇಂಡಿಯಾ ರ್ಯಾಂಕ್ 50 ಒಳಗಡೆ ಇದ್ದರೆ ಇಲ್ಲಿ ಸಿಗೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಟಾಪ್ 50 ಎಷ್ಟು ಜನ ಬರೀತಾರೆ ಈ ನಮ್ಮ ನೀಟ್ ಎಕ್ಸಾಮನ್ನು? ಈ ನಂಬರ್ಸ್ನ ಒಂದ್ಸಲ ಗಮನ ಕೊಟ್ಟು ನೋಡಿ. 20 ಲಕ್ಷಕ್ಕೂ ಜಾಸ್ತಿ ಜನ ಬರೆಯುವಂಥ ಎಕ್ಸಾಮ್ ನೀಟ್ ಆಸ್ಪಿರೆಂಟ್ಸ್ 20 lakhs ಪ್ಲಸ್. ಅದರಲ್ಲಿ ಕೇವಲ 50 ನಮ್ಮ ಏಮ್ಸ್ ಡೆಲ್ಲಿನಲ್ಲಿರುವಂತಹ ಜನರಲ್ ಕ್ಯಾಟಗರಿನಲ್ಲಿರುವಂಥ ಸೀಟ್ಸ್. ಸೊ ನಿಮ್ಮ ಎಫಿಷಿಯನ್ಸಿ ಅಂದರೆ ಅಕ್ಯುರಸಿನ ಯೋಚನೆ ಮಾಡಿ. ಎಷ್ಟು ಜನ ಸಕ್ಸಸ್ ರೇಟ್ ಅಂದರೆ ಎಷ್ಟು ಜನಕ್ಕೆ ಸಿಗತ್ತೆ ಅಂದರೆ 1 in 40,000. ಸೊ 1 in 4 ಅಂತ ಹೇಳೋದಕ್ಕಿಂತ 1 in 40,000ಗೆ ಮಾತ್ರ ಈ ಸೀಟ್ ಸಿಗೋವಂಥದ್ದು. ಸೊ ತಯಾರಿ ಹೇಗಿರಬೇಕು? ಟಾಪ್ ನಾಚಲ್ಲಿ ಇರಬೇಕು, ತುಂಬ ಸ್ಟ್ರಾಟಜಿಕ್ ಆಗಿರಬೇಕು. ಸೊ ಆ ಸ್ಟ್ರಾಟಜಿನ ಬಗ್ಗೆ ನಾವಿವತ್ತು ಮಾತಾಡೋಣ. ಸೊ ಈ 0.00025% ಏನಿದೆಯಲ್ಲ, ಈ ಕ್ಯಾಟಗರಿಯಲ್ಲಿ ನಾವಿರಬೇಕು. ಆ 40,000 ಒಬ್ಬರು ನೀಟ್ ಟಾಪರ್, ಅವರು ನಾವಾಗಿರಬೇಕು. ಸೊ ಈ ಕೂಡಲೇ ಈ ಸ್ಟ್ರಾಟಜಿಯನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನೀವು ಈ ಸ್ಥಾನವನ್ನು ಪಡ್ಕೊಳ್ಬೋದು. ಸೊ ಟುಡೇ ವಿ ಆರ್ ಡಿಸ್ಕಸಿಂಗ್ ರೋಡ್ ಮ್ಯಾಪ್ ಟು ಕ್ರ್ಯಾಕ್ ಏಮ್ಸ್ ಡೆಲ್ಲಿ. ನಾಟ್ ಟು ಕ್ರ್ಯಾಕ್ ಆರ್ ಕ್ವಾಲಿಫೈ ನೀಟ್, ಬಟ್ ಟು ಕ್ರ್ಯಾಕ್ ಏಮ್ಸ್ ಡೆಲ್ಲಿ. ಸೊ ನಮ್ಮ AIR ರ್ಯಾಂಕ್ ಎಷ್ಟಿರಬೇಕು? ಆಲ್ ಇಂಡಿಯಾ ರ್ಯಾಂಕ್ ಎಷ್ಟಿರಬೇಕು? ವಿತಿನ್ 50. ಸೊ ಏನು ಮಾಡಬೇಕು? ಭಾಳಷ್ಟು ಜನ ಹೇಳ್ಬೋದು, ಮ್ಯಾಮ್ ಇಷ್ಟೆಲ್ಲ ಯೋಚನೆ ಮಾಡೋಕ್ಕಾಗತ್ತಾ, ನಾನು ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಿದ್ರೆ ದೆರ್ ಇಸ್ ನಥಿಂಗ್ ರಾಂಗ್ ಇನ್ ಡ್ರೀಮಿಂಗ್ ಬಿಗ್ ಅಲ್ವಾ? ಫಸ್ಟು ದೊಡ್ಡದಕ್ಕೆ ಏಮ್ ಮಾಡಿ, ಪರವಾಗಿಲ್ಲ ಚಿಕ್ಕದಾದರೂ ಸಿಗತ್ತೆ. ಏಮ್ಸಿಗೆ ಏಮ್ ಮಾಡಿದರೆ ಅಟ್ಲೀಸ್ಟ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಸಿಗತ್ತೆ ಅಲ್ವಾ? ಐ ಆಮ್ ನಾಟ್ ಸೇಯಿಂಗ್ ದಟ್ ಈಸ್ ಗ್ರೇಟ್, ದಿಸ್ ಇಸ್ ಗ್ರೇಟ್, ಬಟ್ ಪ್ರಿಪ್ರೇಷನ್ ಆ ಲೆವೆಲಲ್ಲಿದ್ದಾಗ ನಮಗೆ ಇಲ್ಲಿ ಒಂದಷ್ಟು ಒಳ್ಳೆ ಸೀಟ್ಗಳು ಸಿಕ್ಕೇ ಸಿಗತ್ತೆ. ಸೊ ದೆರ್ ಇಸ್ ನಥಿಂಗ್ ರಾಂಗ್ ಇನ್ ಏಮಿಂಗ್ ಫಾರ್ ಏಮ್ಸ್ ಡೆಲ್ಲಿ. ಸೊ ಹೇಗಿದೆ ಅಂತಂದರೆ 125 ಸೀಟ್ಸ್ ಮಾತ್ರ ಅಲಾಟ್ ಆಗಿರುತ್ತೆ. ಸೊ 1 ಮಾರ್ಕ್ ಹೆಚ್ಚು ಕಡಿಮೆ ಆದ್ರೂ ಸೊ 700+ ಇಸ್ ದ ರಿಕ್ವೈರ್ಮೆಂಟ್. ನೀವು ನೀಟ್ ಬರೆಯೋದೇ 720 ಮಾರ್ಕ್ಸ್ಗೆ, ಅದರಲ್ಲಿ 700ಗಿಂತ ಜಾಸ್ತಿ ಇದ್ದರೆ ಮಾತ್ರ ಯು ವಿಲ್ ಬಿ ಪಾರ್ಟ್ ಆಫ್ ಏಮ್ಸ್. ಓಕೆ, ಸೊ ಕಟ್ ಆಫ್ ಇಸ್ ಶಾರ್ಪರ್ ಎವ್ರಿ ಇಯರ್. ಪ್ರತಿ ವರ್ಷ ಕಟ್ ಆಫ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಸಿಲ್ಲಿ ಮಿಸ್ಟೇಕ್ ಕ್ಯಾನ್ ಕಾಸ್ಟ್ ಯು ಎಷ್ಟು? ಥೌಸಂಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ರ್ಯಾಂಕ್ಸ್ ಕಡಿಮೆ ಆಗಿಬಿಡುತ್ತೆ. ಕರೆಕ್ಟಾ? ಸೊ ಹಾಗಾಗಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ತಯಾರಿ ಈ ಕೂಡಲೇ ಶುರು ಮಾಡೋದು. ವಾಟ್ ಸ್ಕೋರ್ ಡು ಯು ಆ್ಯಕ್ಚುಲಿ ನೀಡ್? ಸೊ ನೀಟಲ್ಲಿ ಸ್ಪ್ಲಿಟ್ ನೋಡಿದಾಗ 90 ಕ್ವೆಶ್ಚನ್ಸ್ ಬಯಾಲಜಿದಿರುತ್ತೆ, 45 ಬಾಟ್ನಿ, 45 ಝುವಾಲಜಿ. ಸೊ
360 ಮಾರ್ಕ್ಸ್, ಒಂದಕ್ಕೆ 4 ಮಾರ್ಕ್ ಇರುತ್ತೆ. ಸೊ 360 ಮಾರ್ಕ್ಸಲ್ಲಿ ಯು ಹ್ಯಾವ್ ಟು ಸ್ಕೋರ್ ಅ ಮಿನಿಮಮ್ ಆಫ್ 350. ಇದು ನಿಮ್ಮ ರ್ಯಾಂಕ್ ಬೂಸ್ಟರ್. ಬಯಾಲಜಿ ಈಸ್ ಯೋರ್ ರ್ಯಾಂಕ್ ಬೂಸ್ಟರ್, ನಿಮ್ಮ ಬಿಗ್ಗೆಸ್ಟ್ ವೆಪನ್ ನೀಟಲ್ಲಿ. ಯಾಕೆ? ಬಯಾಲಜಿನ NCERT ಲೈನ್ ಬೈ ಲೈನ್ ಕಲ್ತ್ರೆ ನೀವು ಈ ಸ್ಕೋರನ್ನು ಈಸಿಯಾಗಿ ಮಾಡ್ಬೋದು ಕಂಪೇರ್ಡ್ ಟು ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್. ಆದರೆ ತುಂಬ ಜನ ಕಷ್ಟ ಆಗೋದಿಲ್ಲಿ ಥಿಯರಿಟಿಕಲ್ ಆಗಿರೋದನ್ನು ಮೆಮರೈಸ್ ಮಾಡೋದಕ್ಕೆ. ಕ್ಲಾಸಿಕ್ ಎಕ್ಸಾಂಪಲ್ ಆನಿಮಲ್ ಕಿಂಗ್ಡಮ್ನಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ಮ್ಯಾಮ್, ಹೇಗೆ ನೆನ್ಪಿಟ್ಕೊಳ್ಳೋದು? ಕ್ಯಾಲೆಂಡರ್ ಹೇಗೆ ನೋಡ್ತಿರೋ ಅದೇ ರೀತಿ ಎಲ್ಲ ಎಕ್ಸಾಂಪಲ್ಸನ್ನು ಒಂದು ಚಾರ್ಟಲ್ಲಿ ಬರ್ಕೊಳ್ಳಿ. ಪ್ರತಿ ದಿವಸ ಆ ಚಾರ್ಟ್ನ ನೋಡಿ. 2 ವರ್ಷದಲ್ಲಿ ನೆನಪಾಗಲ್ವಾ? ಖಂಡಿತವಾಗ್ಲೂ ನೆನಪಾಗುತ್ತೆ. ಪ್ರತಿ ದಿವಸ ಎದ್ದ ತಕ್ಷಣ 10 ನಿಮಿಷ ಕಿಂಗ್ಡಮ್ ಆನಿಮೇಲಿಯಾ, ಇಟ್ ಶುಡ್ ಬಿ ಸೀನ್. ಹೇಗೆ ವರ್ಲ್ಡ್ ಮ್ಯಾಪ್ ಹಾಕೊಂಡಿರ್ತೀವೋ ಆ ಥರ ನಿಮ್ಮ ಫಾರ್ಮುಲಾ ಶೀಟ್ ಇರಬೇಕು, ಎಕ್ಸಾಂಪಲ್ ಶೀಟ್ ಇರಬೇಕು. ಸೊ ಆವಾಗ ಖಂಡಿತವಾಗ್ಲೂ ನಿಮಗೆ ಎಲ್ಲ ಎಕ್ಸಾಂಪಲ್ಸ್ ನೆನಪಿರುತ್ತೆ. ಸೊ ಬಯಾಲಜಿಯಲ್ಲಿ ಸ್ಟಡಿ ಜೊತೆ ರಿವೈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ರಿವೈಸ್ ಮಾಡಲೇಬೇಕು. ಓದ್ಬಿಟ್ಟು ಬಿಟ್ಬಿಟ್ರೆ ಖಂಡಿತವಾಗ್ಲೂ ಯು ಕ್ಯಾನ್ ನಾಟ್ ರಿಮೆಂಬರ್. ಪದೇ 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 ನೀವು ರಿವೈಸ್ ಮಾಡ್ತಿದ್ರೆ ಆಗ ಮಾತ್ರ ನಿಮಗೆ ಆ ಕಾನ್ಸೆಪ್ಟ್ ನೆನಪಿರುತ್ತೆ. ಕೆಮಿಸ್ಟ್ರಿಯಲ್ಲಿ ಅರೌಂಡ್ 170 to 180. ಕೆಮಿಸ್ಟ್ರಿಯಲ್ಲಿ ನ್ಯೂಮರಿಕಲ್ಸ್ ಆರ್ ಅ ಗ್ರೇಟ್ ಸ್ಪೇಸ್ ಟು ಸ್ಕೋರ್. ಫಿಸಿಕ್ಸಲ್ಲಿ 170+. ಭಾಳಷ್ಟು ಜನಕ್ಕೆ ಒದೆ ಬೀಳೋದಿಲ್ಲೇನೆ. ಫಿಸಿಕ್ಸ್ ಸ್ಕೋರ್ ಡಿಪ್ ಆಗುತ್ತೆ, ಅದರಿಂದ ನಿಮ್ಮ ಓವರ್ ಆಲ್ ರ್ಯಾಂಕ್ ಜಾಸ್ತಿ ಆಗಿಬಿಡುತ್ತೆ. ಸೊ ನಿಮ್ಮ ಫೋಕಸ್ ಏರಿಯಾ ಯಾವುದಿರಬೇಕು? ಫಿಸಿಕ್ಸ್. ಬಟ್ ನಿಮ್ಮ ಸ್ಕೋರಿಂಗ್ ಪಾರ್ಟ್ ಯಾವುದಿರಬೇಕು? ಬಯಾಲಜಿ. ಸೊ ಸ್ಟ್ರಾಟಜಿ ಇಲ್ಲೇ ಬರೋದು. 3 ಗಂಟೆ ನೀವು ಬಯಾಲಜಿ ಓದ್ತೀರಾ ಅಂತಂದರೆ ಭಾಳಷ್ಟು ಜನ ಏನು ಮಾಡ್ತಾರೆ, 45 ಕ್ವೆಶ್ಚನ್ ತಾನೆ ಮ್ಯಾಮ್, 1.5 ಗಂಟೆ ಫಿಸಿಕ್ಸಿಗೆ ಸಾಕು. 3 ಗಂಟೆ ನೀವು ಬಯಾಲಜಿ ಓದಿದ್ರೆ 4.5 ಗಂಟೆ ನೀವು ಫಿಸಿಕ್ಸ್ ಓದಬೇಕು. ಫಿಸಿಕ್ಸ್ ಓದಬೇಕು ಅಂತಂದರೆ ಬರೀ ಕೂತ್ಕೊಂಡು ಗಟ್ಟೊಡಿಯೋದಲ್ಲ. ಈ 3 ಸಬ್ಜೆಕ್ಟ್ನ MCQs ನೀವು ಸಾಲ್ವ್ ಮಾಡಬೇಕು. ಟ್ರಿಕ್ಕಿ ಪಾರ್ಟ್ ಇದೇನೆ. ಸರಿಯಾದ ಉತ್ತರ ಕೊಟ್ರೆ ಕರೆಕ್ಟ್ ಆನ್ಸರ್ಗೆ 4 ಮಾರ್ಕ್ ಬರುತ್ತೆ. ಆದರೆ ತಪ್ಪಾದ ಉತ್ತರ ಬರೆದ್ರೆ -1. ಒಂದಷ್ಟು ಸ್ಕೋರ್ ಪಡ್ಕೊಂಡಿರೋದು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಯು ಶುಡ್ ಬಿ ವೆರಿ ಸ್ಮಾರ್ಟ್ ಇನ್ ಆನ್ಸರಿಂಗ್. ಸೊ ಹೆಂಗೆ ಗೊತ್ತಾಗತ್ತೆ ಮ್ಯಾಮ್ ಯಾವುದನ್ನ ಬಿಡಬೇಕು ಯಾವುದನ್ನ ಆನ್ಸರ್ ಮಾಡಬೇಕು ಅಂತ? ಹೂ ವಿಲ್ ಹೆಲ್ಪ್ ಯು? The biggest help here is mock test. ಎಷ್ಟು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಮಾಕ್ ಟೆಸ್ಟ್ ಆರ್ ರಿಯಲ್. ಪ್ರಾಕ್ಟೀಸ್, ಕ್ರಿಕೆಟಲ್ಲಿ ಪ್ರಾಕ್ಟೀಸ್ ಎಷ್ಟು ಮುಖ್ಯ ಆಗುತ್ತೋ ನಮ್ಮ ನೀಟ್ ಎಕ್ಸಾಮ್ ಪ್ರಿಪ್ರೇಷನಲ್ಲೂ ಮಾಕ್ ಟೆಸ್ಟ್ಗಳು ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಯು ಹ್ಯಾವ್ ಟು ಗೋ ಫಾರ್ ಟೈಮ್ಡ್ ಮಾಕ್ ಟೆಸ್ಟ್. ಸುಮ್ಮನೆ ಮ್ಯಾಮ್ ಇಡೀ ದಿವಸ ಕೂತ್ಕೊಂಡು ಒಂದು ಮಾಕ್ ಟೆಸ್ಟ್ ಸಾಲ್ವ್ ಮಾಡ್ತೀನಿ, ನೋ ಯೂಸ್. 3 hours ಟೈಮ್ ಇಟ್ಕೊಳ್ಳಿ. 3 hours ಒಂದು ಟೈಮರ್ ಇಟ್ಕೊಳ್ಳಿ, ಒಂದು ಕಡೆ ಕೂತ್ಕೊಳ್ಳಿ, ಅಮ್ಮಂಗೆ ಹೇಳಿ ಅಮ್ಮ ನೋಡಿ ನಾನು ಇದನ್ನು ಸಾಲ್ವ್ ಮಾಡ್ತೀನಿ ಅಂತ. ಕೂತ್ಕೊಂಡು ಟೈಮ್ ಇಟ್ಕೊಂಡು ಮಾಡಿ. ಅಲ್ಲಿ ಯು ಆರ್ ಕೇಟ್ರಿಂಗ್ ಟು 2 ಥಿಂಗ್ಸ್: ಟೈಮ್ ಮ್ಯಾನೇಜ್ಮೆಂಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಆ ಸಡನ್ನಾಗಿ ಎಕ್ಸಾಮಲ್ಲಿ ನೀಟ್ ಎಕ್ಸಾಮಲ್ಲಿ ಹೋಗಿ ಕೂತಾಗ 3 hour ಇದೆ ಅಂದಿದ ತಕ್ಷಣ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಒಂದು ಕ್ವೆಶ್ಚನ್ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೂ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಅದೇ ನೀವು ಈ ಥರ ಪ್ರೆಷರ್ ಸಿಸ್ಟಮನ್ನು ಪದೇ ಪದೇ ಫೇಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಆ ಲಾಸ್ಟ್ ಫೈನಲ್ ಎಕ್ಸಾಮಲ್ಲಿ ಸ್ಟ್ರೆಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಯು ವಿಲ್ ಬಿ ವೆರಿ ವೆರಿ ಕಾನ್ಫಿಡೆಂಟ್. ಸೊ ಆ ಕಾನ್ಫಿಡೆನ್ಸ್ ನಿಮಗೆ ಬೇಕು ಅಂತಂದರೆ ನೀವು ಮಾಕ್ ಟೆಸ್ಟನ್ನು ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಮಂತ್ರ ಏನು? ಸ್ಟಾರ್ಟ್ ಸಾಲ್ವಿಂಗ್ ಮಾಕ್ ಟೆಸ್ಟ್ ಪೇಪರ್ಸ್. ಮ್ಯಾಮ್ ಮಾಕ್ ಟೆಸ್ಟ್ ಅಂದರೆ ಫುಲ್ ಸಿಲೆಬಸ್ ಅಲ್ವಾ ಮ್ಯಾಮ್? ಫುಲ್ ಸಿಲೆಬಸ್ ಮುಗಿದ್ಮೇಲೆ ಶುರು ಮಾಡ್ತೀನಿ. ನಾಟ್ ಅ ಗುಡ್ ಐಡಿಯಾ. ಸ್ಟಾರ್ಟ್ ರೈಟ್ ನೌ. ಒಂದು ಚಾಪ್ಟರ್ದು ಮಾಕ್ ಟೆಸ್ಟ್ ತಗೊಳ್ಳಿ. ಒಂದೊಂದು ಚಾಪ್ಟರ್ ಆಗಿದ್ರೆ ಒಂದು ಚಾಪ್ಟರ್, ಒಂದು ಕಾನ್ಸೆಪ್ಟ್ ಆಗಿದ್ರೆ ಒಂದು ಕಾನ್ಸೆಪ್ಟ್, ಬಟ್ ಮಾಕ್ ಟೆಸ್ಟ್ ಇಸ್ ಕಂಪಲ್ಸರಿ. ಇದು ನಮ್ಮ ಫಸ್ಟ್ ಮಂತ್ರ. ಸೆಕೆಂಡ್ ಒನ್ ಏನು? ಸೊ ಸ್ಕೋರಿಂಗ್ ಹೇಗೆ ಮಾಡೋದು ಅಂತ ಅರ್ಥ ಮಾಡ್ಕೊಂಡ್ವಿ. ಫಸ್ಟ್ ಮಂತ್ರ ಅರ್ಥ ಮಾಡ್ಕೊಂಡ್ವಿ. ಸೆಕೆಂಡ್ ಒನ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಎಡಬೋದು ನಾವು ಅಂತ, ತಪ್ಪು ಮಾಡೋದು ಎಲ್ಲಿ ಅಂತ. ಫಸ್ಟ್ ಥಿಂಗ್ ಈಸ್ PU1 ಸಿಲೆಬಸ್. ಫಸ್ಟ್ PUC ಸಿಲೆಬಸ್. ಇಲ್ಲೇ ನಾವು ಎಡಬೋದು.
ಎಲ್ಲ ನೀಟ್ 2027 ಆಸ್ಪಿರೆಂಟ್ಸ್ ನೆನ್ಪಿಟ್ಕೊಳ್ಳಿ. ಇರೋ ಈ 1 ವರ್ಷದಲ್ಲಿ ನೀವು PUC 1 ಸಿಲೆಬಸ್ ಕೂಡ ಮುಗಿಸ್ಬೇಕು, PU 2 ಸಿಲೆಬಸ್ನ ಕೂಡ ಮುಗಿಸ್ಬೇಕು. ಹೇಗೆ ಮಾಡ್ತೀರಾ? ಡೆಫಿನೆಟ್ಲಿ ಅ ಚಾಲೆಂಜ್, ಬಟ್ ಹೇಗೆ ಮಾಡ್ತೀರಾ? ಬ್ಯಾಲೆನ್ಸ್ ಮಾಡಿಕೊಂಡು ಯು ವಿಲ್ ಡೂ ಇಟ್. ಯು ವಿಲ್ ನಾಟ್ ಸ್ಟಡಿ ಕಂಪ್ಲೀಟ್ಲಿ. ಈಗ ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ಗೆ ಹೈ ವೇಟೇಜ್ ಕೊಡಬೇಕಾ, ಅಥವಾ ಸೆಲ್ ಯೂನಿಟ್ ಆಫ್ ಲೈಫ್ ಹಾಗೂ ಸೆಲ್ ಸೈಕಲ್ ಸೆಲ್ ಡಿವಿಷನ್ಗೆ ಜಾಸ್ತಿ ವೇಟೇಜ್ ಕೊಡಬೇಕಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೆಲ್ ಡಿವಿಷನ್ನ ಮೇಲೆ ಪ್ರಶ್ನೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. 3-4 ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಅದೇ ನಿಮ್ಮ ಬೇಸಿಕ್ ಫಾರ್ ಸ್ಪರ್ಮ್ಯಾಟೋಜೆನೆಸಿಸ್ ಆ್ಯಂಡ್ oogenesis. ಸೊ ಅದ್ರ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ಮಾರ್ಫಾಲಜಿ ಮೇಲೆ ಫಾರ್ಮುಲಾ ಕೇಳ್ತಾರೆ. ಸೊ ಸಿ ದ PYQs ಅನ್ನು ಅನಲೈಸ್ ಮಾಡಿ. ಸೊ ನಿಮಗೆ ಗೊತ್ತಾಗೋಗುತ್ತೆ ಯಾವುದಪ್ಪ ಅದು ಸ್ಟ್ರೆಂತ್ ಏರಿಯಾಸ್, ಯಾವುದ್ರ ಮೇಲೆ ನಾನು ಫೋಕಸ್ ಮಾಡಬೇಕು. ಸೊ ಸ್ಟ್ರಾಟಜಿಕ್ ಪ್ರಿಪ್ರೇಷನ್ ಇಸ್ ಇಂಪಾರ್ಟೆಂಟ್. ಹಾಗಂತ ಮ್ಯಾಮ್ ನೀಟ್ 2028 ಆಸ್ಪಿರೆಂಟ್ಸ್ ನಾವೆಲ್ಲ ಆರಾಮಾಗಿರ್ತೀವಿ ಅಂದರೆ ನಿಮಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆದ ವಿಷಯ. ಸೊ ನೀವು ಈ ಕೂಡಲೇ PUC ಪ್ರಿಪರೇಷನ್ ಟೈಮ್ನಲ್ಲಿ ನೀಟ್ ಫೋಕಸ್ ಪ್ರಿಪ್ರೇಷನ್ ಕೂಡ ಶುರು ಮಾಡಬೇಕಾಗತ್ತೆ. ಸೊ ಆವಾಗ ನಿಮಗೆ ಈ ಫಸ್ಟ್ PUC ಬ್ಯಾಕ್ಲಾಗ್ ಇರಲ್ಲ. Weak basics, weak confidence. Aims is decided early. Foundation matters more. ಇಲ್ಲಿ ಫಸ್ಟ್ ಫ್ಯೂ ಚಾಪ್ಟರ್ಸ್ ದ ಬೇಸಿಕ್ಸ್ ನಾನೇನು ಹೇಳಿದ್ನಲ್ಲ, oogenesis ಸ್ಪರ್ಮ್ಯಾಟೋಜೆನೆಸಿಸ್ಗಿಂತ ಮಿಯೋಸಿಸ್ ಮೇಲೆ ಪ್ರಶ್ನೆಗಳು ಜಾಸ್ತಿ ಇರುತ್ತೆ. ಬಿಕಾಸ್ ದೇ ವಾಂಟ್ ಯು ಟು ಬಿ ವೆರಿ ಕ್ಲಿಯರ್ ಆನ್ ದ ಬೇಸಿಕ್ಸ್. ಅಥವಾ ನೀವು ಆ ಪ್ರಶ್ನೆಗಳನ್ನು ಆನ್ಸರ್ ಮಾಡಬೇಕು ಅಂದರೆ ಈ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಇರಲೇಬೇಕು. ಇಲ್ಲಾಂದರೆ ನೀವು ಆ ಅಪ್ಲಿಕೇಶನನ್ನು ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎಡುತ್ತೀರಾ, ಇದನ್ನು ನೀವು ಏನು ಮಾಡಬೇಕು, ಸ್ಟ್ರಾಟಜಿಕ್ ಆಗಿ ಟೆಸ್ಟ್ಗಳ ಮೂಲಕ, ಟೆಸ್ಟ್ ಸೀರೀಸ್ನ ಮೂಲಕ ಯು ಕ್ಯಾನ್ ಫಿನಿಶ್ ಯೋರ್ ಪ್ರಿಪ್ರೇಷನ್. ಫೌಂಡೇಶನ್ ಬಿಲ್ಡಿಂಗ್, NCERT ಮಾಸ್ಟ್ರಿ, ಮೇ ಟು ಜುಲೈ. ನಿಮ್ಮ ಫಂಡಮೆಂಟಲ್ಸ್ ಅನ್ನ ಸಾಲಿಡಿಫೈ ಮಾಡ್ಕೊಳ್ಳಿ. ವರ್ಕ್ ಆನ್ ಯೋರ್ ಬೇಸಿಕ್ಸ್. ಎವ್ರಿ ಫಾರ್ಮುಲಾ ಗೊತ್ತಿರಬೇಕು. ಮೊಲಾರಿಟಿ ಅಂಡ್ ದೆನ್ ಟಾಕ್ ಅಬೌಟ್ ಫಿಸಿಕ್ಸ್ ಅಲ್ಲಿ ದ ಕ್ವೆಶ್ಚನ್ಸ್ ವಿಚ್ ಟಾಕ್ ಅಬೌಟ್ ವೆಲಾಸಿಟಿ. ನಿಮ್ಮ ಫಂಡಮೆಂಟಲ್ ಶುಡ್ ಬಿ ಆನ್ ಯೋರ್ ಫಿಂಗರ್ ಟಿಪ್ಸ್. ಅದಾದ ನಂತರ ಕಾನ್ಸೆಪ್ಟ್ ಕ್ಲಾರಿಟಿ, ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಪ್ಲಸ್ ಡೈಲಿ ರಿವಿಷನ್. ಸೊ ಅಕ್ಟೋಬರ್ ಅಷ್ಟರಲ್ಲಿ ನಿಮ್ಮ PU 1 ಸಿಲೆಬಸ್ ಮುಗ್ದೋಗಿರಬೇಕು. ಓಕೆ, ಅದರ ಜೊತೆಗೆ 0 ಬ್ಯಾಕ್ಲಾಗ್. ನವೆಂಬರ್ ಟು ಜಾನ್ವರಿ ಬರೀ ಪೆಂಡಿಂಗ್ ಟಾಪಿಕ್ಸ್ ಅನ್ನ ರಿವೈಸ್ ಮಾಡೋದಷ್ಟೇ. 0, ನೋ ಬ್ಯಾಕ್ಲಾಗ್. ಸೊ ಇಷ್ಟರಲ್ಲಿ ಯು ಹ್ಯಾವ್ ಟು ಫಿನಿಶ್ ಯುವರ್ PU 1. 2027 ಫೆಬ್ರವರಿಯಲ್ಲಿ ಓನ್ಲಿ ಮಾಕ್ ಟೆಸ್ಟ್. ಫೈನಲ್ ರಿವಿಷನ್ ಓನ್ಲಿ ಮಾಕ್ ಟೆಸ್ಟ್ ಪ್ರತಿ ಸಲ. ಮ್ಯಾಮ್ ಇಷ್ಟೊಂದು ಮಾಕ್ ಟೆಸ್ಟ್ ಅಂತಿದ್ದೀರಲ್ಲ, ಏನು ಮಾಡಬೇಕು ಅಂತಂದರೆ, ಪ್ರತಿ ಸಲ ನೀವು ಮಾಕ್ ಟೆಸ್ಟ್ ಮುಗಿಸಿದ ಮೇಲೆ ಏನು ಮಾಡಬೇಕು ಅಂತಂದರೆ, ಅನಲೈಸ್ ಎವ್ರಿ ಟೆಸ್ಟ್. ನೀವು ಎಷ್ಟು ಟೈಮು ಟೆಸ್ಟನ್ನು ಕೊಡೋದಕ್ಕೆ ಇನ್ವೆಸ್ಟ್ ಮಾಡ್ತಿರೋ, ಅನಲೈಸ್ ಮಾಡೋದಕ್ಕೂ ಅಷ್ಟೇ ಇನ್ವೆಸ್ಟ್ ಮಾಡಿ. ಯಾವುದು ನಿಮ್ಮ ವೀಕ್ ಚಾಪ್ಟರ್ಸ್ ಅಂತ ಅನಲೈಸ್ ಮಾಡ್ಕೊಳ್ಳಿ. ಅದಾದ ನಂತರ ಇಂಪ್ರೂವ್ ದಿ ಅಕ್ಯುರಸಿ. ಸೊ ಈ ನೆಗೆಟಿವ್ ಮಾರ್ಕಿಂಗನ್ನು ಪ್ರತಿ ಸಲ ಕಡಿಮೆ ಮಾಡ್ಕೊಳ್ತಾ ಹೋಗಿ. ಈ ವೀಕ್ ಚಾಪ್ಟರ್ಸನ್ನು ಪದೇ ಪದೇ ಓದೋ ಅವಶ್ಯಕತೆ ಇಲ್ಲ. ಪ್ರತಿ ಸಲ ನೀವು ಸಾಲ್ವ್ ಮಾಡಿರೋ ಕ್ವೆಶ್ಚನಲ್ಲಿ ತಪ್ಪೇನಾಗಿದೆ, ಕಾನ್ಸೆಪ್ಟ್ ಯಾವ್ದು ತಪ್ಪಾಗಿದೆ ಅಂತ ನೀವು ಕಲ್ತ್ರೆ ಸಾಕು. 90% ವರ್ಕ್ ಇಸ್ ಡನ್ ಹಿಯರ್. ಸೊ ಇದನ್ನು ನೀವು ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ಮ್ಯಾಮ್ ಈಸಿಯಾಗಿ ಮಾಡ್ಬೋದಾ ಅಂತಂದರೆ, ನಮ್ಮ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚ್ನಲ್ಲಿ ನಿಮಗೆ ಈ ಥರ ಫೋಕಸ್ಡ್ ಮಾಕ್ ಟೆಸ್ಟ್ ಪ್ರತಿ ಚಾಪ್ಟರ್ ಆದಮೇಲೆ ಇರುತ್ತೆ. ವಿ ವಿಲ್ ಗಿವ್ ಯು ದಿ ಅನಾಲಿಸಿಸ್ ಆಲ್ಸೋ. ಅಷ್ಟು ಯಾವ ಥರ ನಿಮಗೆ ಯಾವುದು ನಿಮ್ಮ ವೀಕರ್ ಏರಿಯಾಸ್, ಯಾವುದ್ರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಹಾಗಂತ ಮ್ಯಾಮ್ ನೀಟ್ 2028 ಆಸ್ಪಿರೆಂಟ್ಸ್ಗೆ ಏನೂ ಇಲ್ವಾ ಅಂತಂದರೆ, ನಮ್ಮ ವಿಜೇತಾ KCT ಇಂಟಿಗ್ರೇಟೆಡ್ ನೀಟ್ ಪ್ಲಸ್ ಬ್ಯಾಚ್ ಕೂಡ ಇದೆ ಮಕ್ಕಳ. ಅಲ್ಲಿ ನಿಮಗೆ ಪ್ರತಿ ಚಾಪ್ಟರ್ನ ಟೆಸ್ಟ್ ಸೀರೀಸ್ ಅವೈಲೇಬಲ್ ಇರುತ್ತೆ, ಇನ್ಸ್ಟೆಂಟ್ ಡೌಟ್ ಸಾಲ್ವಿಂಗ್ ಇರುತ್ತೆ. ಸೊ ದ್ಯಾಟ್ ಈ ಇಡೀ ಪ್ರಾಸೆಸ್ ನಿಮಗೆ ತುಂಬ ಸ್ಮೂತ್ ಆ್ಯಂಡ್ ಈಸಿ ಆಗುತ್ತೆ. ಹಾಗೆ ನಿಮ್ಮ ಡ್ರೀಮ್ ಟು ಗೋ ಟು ಏಮ್ಸ್ ರಿಯಾಲಿಟಿಗೆ ಆದಷ್ಟು ಬೇಗ ಬರುತ್ತೆ. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಎರರ್ ನೋಟ್ಬುಕ್ ಸಿಸ್ಟಮ್. ಏನಪ್ಪ ಇದು ಅಂತಂದರೆ, ಎವ್ರಿ ಮಾಕ್ ಪೇಪರ್ ಅಥವಾ ಪ್ರಾಕ್ಟೀಸ್ ಟೆಸ್ಟ್ ಆದಮೇಲೆ ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ 4 ಕ್ಯಾಟಗರೀಸನ್ನು ನೋಡಿ ಆಯಿತಾ. ಎಷ್ಟು ಸಿಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೀರಾ, ಕ್ಯಾಲ್ಕುಲೇಷನ್ ಎರರ್ಸ್, ಕ್ವೆಶ್ಚನನ್ನೇ ತಪ್ಪು ಓದಿರೋದು ಎಷ್ಟು ಮಾಡಿದ್ದೀರಾ, ಎಷ್ಟು ಕಾನ್ಸೆಪ್ಟ್ ಮಿಸ್ಟೇಕ್ ಮಾಡಿದ್ದೀರಾ, ಗೆಸ್ ಎಷ್ಟು ತಪ್ಪು ಮಾಡಿದ್ದೀರಾ, ಹೌ ಮಚ್ ಹ್ಯಾವ್ ಯು ಗೆಸ್ಟ್.
ಆ್ಯಂಡ್ ಟೈಮ್ ಪ್ರೆಷರ್ ಮಿಸ್ಟೇಕ್ಸ್, ಪ್ರೆಷರಿಂದ ನೀವು ಮಾಡಿರೋವಂಥ ಮಿಸ್ಟೇಕ್. ಇದರ ಲಾಗ್ ನೀವು ಬರಿತಾ ಹೋಗಿ. ಓಕೆ, ರಾಂಗ್ ಆನ್ಸರ್ ಅಂಡರ್ ಕರೆಕ್ಟ್ ಎರರ್ ಕ್ಯಾಟಗರಿ, ರೈಟ್ ಕರೆಕ್ಟ್ ಕಾನ್ಸೆಪ್ಟ್ ಆ್ಯಂಡ್ ಎವ್ರಿ ಸಂಡೇ ರಿವ್ಯೂ. ಯಾವುದೇ ಕಾರಣಕ್ಕೂ ಒಂದು ಮಿಸ್ಟೇಕನ್ನು ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡಬೇಡಿ. ಆದರೆ ಇದು ಹೇಗೆ ಗೊತ್ತಾಗುತ್ತೆ? ಈ ಲಾಗ್ ಬುಕ್ನ ಮೂಲಕ. ಪ್ರತಿ ಸಲ ನೀವು ಅನಲೈಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ದಿಸ್ ಇಸ್ ದ ಮಿಸ್ಟೇಕ್ ಐವ್ ಡನ್. ಅದನ್ನು ನೀವು ಕರೆಕ್ಟ್ ಮಾಡ್ಕೋತೀರಾ, ಆ ಕಾನ್ಸೆಪ್ಟನ್ನು ಕಲಿತೀರಾ. ಸೊ ಆ ಮಿಸ್ಟೇಕ್ನ ರಿಪೀಟ್ ಮಾಡೋ ಚಾನ್ಸೇ ಇಲ್ಲ. ಬಟ್ ಇದನ್ನು ನೀವು ಮಾಡಲೇಬೇಕು. ಸೊ ದಿಸ್ ಇಸ್ ಯೋರ್ ಎರರ್ ನೋಟ್ಬುಕ್. ಇವತ್ತು ಶುರು ಮಾಡಿ. ಫೆಬ್ರವರಿಯಲ್ಲಿ ಭಾಳಷ್ಟು ಜನ ಬಂದು ಕಾಮೆಂಟ್ ಮಾಡ್ತೀರಾ, ಮ್ಯಾಮ್ ದಿಸ್ ರಿಯಲಿ ಹೆಲ್ಪ್ ಮೀ ಔಟ್. ಓಕೆ, ಸೊ ಟ್ರೈ ಮಾಡಿ. ಆಲ್ ಆಫ್ ಯು ಕಾಮೆಂಟ್ ಎರರ್ ನೋಟ್ಬುಕ್ ಇಫ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಡೂಯಿಂಗ್ ಇಟ್ ರೈಟ್ ಅವೇ. ದಿಸ್ ಇಸ್ ದ ಸೆಕೆಂಡ್ ಮಂತ್ರ. ಫಸ್ಟ್ ಒನ್ ಏನು? ಮಾಕ್ ಟೆಸ್ಟ್ ನೀವು ಮಾಡಲೇಬೇಕು. ಸೆಕೆಂಡ್ ಒನ್ ಏನು? ಎರರ್ ನೋಟ್ಬುಕ್. ಇದಿಷ್ಟು ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಏಮ್ಸ್ನ ಸೀಟ್ ಏನಿದೆ, ಆ ರ್ಯಾಂಕ್ ಏನಿದೆ ಅದರ ಹತ್ರಕ್ಕೆ ನೀವು ಹೋಗೇ ಹೋಗ್ತೀರ. ನೆಕ್ಸ್ಟ್ ಒನ್, ವೈ ಮೋಸ್ಟ್ ಸ್ಟೂಡೆಂಟ್ಸ್ ಫೇಲ್. ಲಾಸ್ಟ್ 2 ಮಂತ್ಸಲ್ಲಿ ಕೂತ್ಕೊಂಡು ಯಾರೂ ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಲಾಸ್ಟ್ 6 ಮಂತ್ಸ್ ಕೂತ್ಕೊಂಡು ನಾನು ಏನೋ ಮಾಡಿಬಿಡ್ತೀನಿ, ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಆ್ಯಸ್ ಅ ಬಯಾಲಜಿ ಟೀಚರ್, ಆ್ಯಸ್ ಅ ನೀಟ್ ಸ್ಟೂಡೆಂಟ್, ಆ್ಯಸ್ ದ ಪರ್ಸನ್ ಹೂ ಇಸ್ ರಿಟನ್ ನೀಟ್, ಇಟ್ ಈಸ್ ಇಂಪಾಸಿಬಲ್. ನೆಕ್ಸ್ಟ್ ಒನ್, ಟೂ ಮೆನಿ ಬುಕ್ಸ್ ಒನ್ ಸೋರ್ಸ್. ಸ್ಟಿಕ್ ಟು ಒನ್ ಸೋರ್ಸ್. ಮ್ಯಾಮ್ ಇದು ಚೆನ್ನಾಗಿ, ಪ್ರದೀಪ್ ಚೆನ್ನಾಗಿದೆ ಮ್ಯಾಮ್, ಟ್ರೂಮನ್ ಚೆನ್ನಾಗಿದೆ ಮ್ಯಾಮ್, ಕ್ಯಾಂಬೆಲ್ ಚೆನ್ನಾಗಿದೆ ಮ್ಯಾಮ್. ನೋ, NCERT ಈಸ್ ಯೋರ್ ಬೈಬಲ್. NCERTನ ಫಸ್ಟ್ ಲೈನ್ ಬೈ ಲೈನ್ ಭಾಳಷ್ಟು ಜನ ಪೇಜ್ ನಂಬರ್ಸಲ್ಲೂ ನೆನ್ಪಿಟ್ಕೊಂಡಿರ್ತಾರೆ, ಈ ಪೇಜ್ ನಂಬರಲ್ಲಿ ಈ ಸೆಂಟೆನ್ಸ್ ಇದೆ ಅಂತ. ಸೊ ಆ ಮಟ್ಟಕ್ಕೆ ನಿಮಗೆ NCERT ಗೊತ್ತಿರಬೇಕು. NCERTಗಿಂತ ಸ್ವಲ್ಪ ಎಕ್ಸ್ಟ್ರಾ ನಾನು ಅರ್ಥ ಮಾಡ್ಕೋಬೇಕು ಅಂದರೆ ಗೋ ಫಾರ್ ರೆಫರೆನ್ಸ್ ಬುಕ್ಸ್. ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್. ಸೆಲ್ ಚಾಪ್ಟರ್ನ ಮ್ಯಾಮ್ ಟ್ರೂವೆನಲ್ಲೂ ಓದ್ದೆ, ಪ್ರದೀಪಲ್ಲೂ ಓದ್ದೆ, ಆಮೇಲೆ NCERTಯಲ್ಲೂ ಓದ್ದೆ, ಮೇಕ್ಸ್ ನೋ ಸೆನ್ಸ್. ಕರೆಕ್ಟ್? ಸೊ ಸ್ಟಿಕ್ ಟು ಒನ್ ಸೋರ್ಸ್. ಇಗ್ನೋರಿಂಗ್ NCERT ಬಿಗ್ಗೆಸ್ಟ್ ಮಿಸ್ಟೇಕ್. ಪ್ಲೀಸ್ ಮಾಡಬೇಡಿ ಅದನ್ನು. ಇಮೋಷ್ನಲ್ ಇನ್ಕನ್ಸಿಸ್ಟೆನ್ಸಿ. ಮ್ಯಾಮ್ ಇವತ್ತೇನೋ ನೀಟ್ ವಿಡಿಯೋ ನೋಡಿದೆ ಮ್ಯಾಮ್, ನೀವು ಏಮ್ಸ್ ಬಗ್ಗೆ ಹೇಳಿದ್ರಿ, ನಂಗೆ ಫುಲ್ ಮೋಟಿವೇಟ್ ಆಗಿಬಿಡ್ತು, ನಾನು ಓದೋಕ್ಕೆ ಶುರು ಮಾಡಿದೆ. ನಾಳೆ ನಂಗೆ ಯಾಕೋ ಮೂಡ್ ಇರಲಿಲ್ಲ ಮ್ಯಾಮ್, ಐ ವಾಸ್ ಫೀಲಿಂಗ್ ವೆರಿ ಲೋ, ಓದೋದೇ ಬೇಡ. ಇಟ್ಸ್ ಓಕೆ ಮ್ಯಾಮ್, ಒನ್ ಡೇ ಏನು ಡಿಫ್ರೆನ್ಸ್ ಆಗಿಬಿಡುತ್ತೆ. 2 ವರ್ಷ ಟೈಮ್ ಇದೆ. ಭಾಳಷ್ಟು ಜನ ಇಲ್ಲೇ ತಪ್ಪು ಮಾಡೋದು. 2 ವರ್ಷ ಟೈಮ್ ಇದೆ ಅಲ್ವಾ, ಒಂದು ದಿವಸ, ಒಂದು ಸಂಡೇ ನಾನು ಫ್ರೆಂಡ್ಸ್ ಜೊತೆ ಆಟಾಡ್ಬಿಟ್ರೆ ಏನಾಗ್ಬಿಡುತ್ತೆ? ಒಂದು ಸಂಡೇ ನಾನು ಓದಿಲ್ಲ ಅಂದರೆ ಏನಾಗ್ಬಿಡುತ್ತೆ? ಆ ಒಂದು ಸಂಡೇ ಪದೇ ಪದೇ ಬರ್ತಾನೇ ಇರುತ್ತೆ. ಸೊ ನೀವು ನಿಮ್ಮ ಡ್ರೀಮಿಂದ ದೂರ ಹೋಗ್ತಾನೇ ಇರ್ತೀರ. ಕನ್ಸಿಸ್ಟೆನ್ಸಿ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಸಂಡೇ ಇಷ್ಟು ಅಂತ ಟೈಮ್ ಇಟ್ಕೊಳ್ಳಿ, 3 ಅವರು 6 ಅವರ್ ಅಂತ ಇಟ್ಕೊಳ್ಳಿ. ಡೋಂಟ್ ಗೋ ಫಾರ್ 18 hours 20 hours. ಇಲ್ಲ, ಎಫಿಷಿಯನ್ಸಿ ಇರಲ್ಲ. ಮ್ಯಾಕ್ಸಿಮಮ್ 6 hours. ಬ್ರೇಕ್ಸ್ ತೊಗೊಳ್ಳಿ. ಎಫಿಷಿಯೆಂಟಾಗಿ ಕುತ್ಕೊಂಡು ಓದಿದ್ರೆ, 1 hour ಓದಿದ್ರೆ 1 hour 100% ನೀವು ಅಲ್ಲೇ ಕೊಡಬೇಕು. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಂಡ್ಲೆಸ್ ಲೆಕ್ಚರ್ಸ್, ಸುಮ್ಮನೆ ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಾ ಇರೋದು, ನೋಡ್ತಾ ಇರೋದು, ನೋ. ಸ್ಟಿಕ್ ಟು ಒನ್ ಸೋರ್ಸ್. ನಿಮ್ಮ ಕಂಫರ್ಟ್ ಯಾವುದಾದ್ರೂ ಆಗಿರ್ಬೋದು, ಸ್ಟಿಕ್ ಟು ಒನ್ ಸೋರ್ಸ್. ಐ ಡೋಂಟ್ ವಾಂಟ್ ಟು ನೇಮ್ ಇಟ್, ಬಟ್ ಸ್ಟಿಕ್ ಟು ಒನ್ ಸೋರ್ಸ್. ಆ್ಯಂಡ್ ಅಲ್ಲಿಂದ ನಿಮ್ಮ ಪೂರ್ತಿ ಪ್ರಿಪ್ರೇಷನ್ ನಡಿಬೇಕು. ಇಲ್ಲ ಅಂದರೆ ಸುಮ್ಮನೆ ವಿಡಿಯೋಗಳನ್ನ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ ಅಷ್ಟೇ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಯು ಶುಡ್ ನಾಟ್ ಡೂ ವೆರಿ ಕ್ಲಿಯರ್ಲಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಇಸ್ ದ ಫೈನಲ್ ವಾರ್ ಲಾಸ್ಟ್ 6 months, ಸ್ಪೆಷಲಿ ನೀಟ್ 2027 ಆಸ್ಪಿರೆಂಟ್ಸ್ಗಿದು ಲಾಸ್ಟ್ 6 months ಫುಲ್ ಸಿಲೆಬಸ್ ಮಾಕ್ ಟೆಸ್ಟ್ ಕೊಡ್ತಿರ್ಬೇಕು. ನಾನೀಗ ಹೇಳಿದ್ನಲ್ಲ, ಸ್ಟಾರ್ಟಿಂಗಲ್ಲಿ ಹೇಳಿದ ಮಾಕ್ ಟೆಸ್ಟ್ಗಳೆಲ್ಲ ಸಿಂಪಲ್, ಚಾಪ್ಟರ್ ವೈಸ್ ಫ್ಯೂ ಚಾಪ್ಟರ್ಸ್ ಆ ಥರ ಮಾಡ್ಬೋದು. ಫೈನಲ್ ಲಾಸ್ಟ್ 6 months ಅಲ್ಲಿ ಯು ವಿಲ್ ಡೂ ಫುಲ್ ಮಾಕ್ ಟೆಸ್ಟ್ ಪೇಪರ್ಸ್. ದೆನ್ NCERT ಲೈನ್ ಬೈ ಲೈನ್ ಕೋರ್ ರಿವಿಷನ್. ರೀಡಿಂಗ್ ಅಲ್ಲ, ರಿವಿಷನ್, ರಿವೈಸ್. ಪ್ರತಿ 3 ದಿವಸಕ್ಕೊಮ್ಮೆ ಚೇಂಜ್ ದ ಸೈಕಲ್. ಡೋಂಟ್ ಸಿಟ್ ಆಲ್ವೇಸ್ ಫಿಸಿಕ್ಸ್ ಫಸ್ಟು, ಕೆಮಿಸ್ಟ್ರಿ ಸೆಕೆಂಡು, ಬಯಾಲಜಿ. ಸೈಕಲ್ ಚೇಂಜ್ ಮಾಡಿ. ಒಮ್ಮೆ ಕೆಮಿಸ್ಟ್ರಿ ಫಸ್ಟ್ ಸ್ಟಾರ್ಟ್ ಮಾಡಿ, ಒಮ್ಮೆ ಬಯಾಲಜಿ ಫಸ್ಟ್ ಸ್ಟಾರ್ಟ್ ಮಾಡಿ. ಲುಕ್ ಅಟ್ ಯುವರ್ ಮೂಡ್. ತುಂಬ ನನಗೆ ಇಲ್ಲ ಮ್ಯಾಮ್, ಐ ಆಮ್ ನಾಟ್ ಫೀಲಿಂಗ್ ಲೈಕ್ ಸ್ಟಡಿಂಗ್, ಐ ಆಮ್ ವೆರಿ ಲೈಟ್ ಆ್ಯಂಡ್ ಲೋ ಬೇಕು ಅಂತ ಅನ್ಸಿದ್ರೆ ಸ್ಟಿಕ್ ಟು ಬಯಾಲಜಿ. ಮ್ಯಾಮ್ ಐ ಆಮ್ ಸೂಪರ್ ಮೋಟಿವೇಟೆಡ್, ಐ ಕ್ಯಾನ್ ಕಾನ್ಸಂಟ್ರೇಟ್ ವೆರಿ ವೆಲ್, ಸ್ಟಿಕ್ ಟು ಫಿಸಿಕ್ಸ್. ಮ್ಯಾಮ್ ಟುಡೇ ಐ ಆಮ್ ಲೈಕ್ ಐ ವಾಂಟ್ ಬೋತ್, ನ್ಯೂಮರಿಕಲ್ಸು ಇರಬೇಕು, ಥಿಯರಿನೂ ಇರಬೇಕು, ನಾನೆಲ್ಲ ಸಾಲ್ವ್ ಮಾಡಿಬಿಡ್ತೀನಿ ಕೆಮಿಸ್ಟ್ರಿ. ದ ಬೆಸ್ಟ್ ವೇ ಟು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಇಸ್ ಸಾಲ್ವ್ ಒಂದು ಕ್ವೆಶ್ಚನ್. ಫಿಸಿಕ್ಸಲ್ಲಿ ಒಂದು ಕ್ವೆಶ್ಚನ್ ಸಾಲ್ವ್ ಮಾಡಿ, ನಿಮ್ಮ ಕಾನ್ಫಿಡೆನ್ಸ್ ಅಲ್ಲಿರುತ್ತೆ. ಆವಾಗ ಯು ವಿಲ್ ಸ್ಟಡಿ ದ ಹೋಲ್ ಕಾನ್ಸೆಪ್ಟ್ ಪ್ರಾಪರ್ಲಿ. ಓಕೆ, ಸೊ ದೀಸ್ ಆರ್ ಸ್ಮಾಲ್ ಟಿಪ್ಸ್ ದಟ್ ಯು ಹ್ಯಾವ್ ಟು ಫಾಲೋ. ರ್ಯಾಪಿಡ್ ರಿವಿಷನ್. ಚಿಕ್ಕ ಚಿಕ್ಕ ಫ್ಲ್ಯಾಶ್ ನೋಟ್ಸ್ ಮಾಡ್ಕೊಳ್ಳಿ.
ಒಂದು ಹ್ಯೂಮನ್ ಫಿಸಿಯಾಲಜಿ ಚಾಪ್ಟರನ್ನು 5 ಚಾಪ್ಟರನ್ನು ಒಂದು ಪೋಸ್ಟರನ್ನಾಗಿ ಮಾಡ್ಕೊಳ್ಳಿ. ಸ್ಟಾರ್ಟ್ ರಿವೈಸಿಂಗ್. ವೀಕ್ ರಿಪೇರ್, ಫಿಕ್ಸ್ ದ ವೀಕ್ ಚಾಪ್ಟರ್ಸ್. ನಿಮಗೆ ಗೊತ್ತಾಗ್ಬಿಡತ್ತೆ, ಇಲ್ಲೇ ಗೊತ್ತಾಗ್ಬಿಡತ್ತೆ ನಿಮಗೆ ಯಾವುದು ನನ್ನ ವೀಕ್ ಚಾಪ್ಟರ್ಸ್ ಅಂತ. ಅದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ವೇಟೇಜ್ ನೋಡಿ, ಯಾವುದು ಹೈ ವೇಟೇಜ್. ಫಾರ್ ಎಕ್ಸಾಂಪಲ್, ನಿಮ್ಮ ವೀಕ್ ಚಾಪ್ಟರ್ ಇಸ್ ಆನಿಮಲ್ ಕಿಂಗ್ಡಮ್, ಆದರೆ ಇದರ ವೇಟೇಜ್ ಜಾಸ್ತಿ, ಯು ಹ್ಯಾವ್ ನೋ ಆಪ್ಷನ್, ಓದಲೇಬೇಕು. ಇಮ್ಯಾಜಿನ್ ಇಟ್ ಈಸ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಕಂಪ್ಯಾರಿಟಿವ್ಲಿ ಸ್ವಲ್ಪ ವೇಟೇಜ್ ಕಡಿಮೆ, ಸ್ಟಿಲ್ ಕ್ಯಾನ್ ಟೇಕ್ ರಿಸ್ಕ್, ಕರೆಕ್ಟಾ? ಆದರೆ ಇಲ್ಲಿ ರಿಸ್ಕ್ ಫ್ಯಾಕ್ಟ್ರನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಸ್ಟ್ರಾಟಜಿಯನ್ನು ಈ ಕೂಡಲೇ ಫಿಕ್ಸ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಮಂತ್ರ ನಂಬರ್ 3. ಸೊ ನಾ ಇಡೀ ವಿಡಿಯೋದಲ್ಲಿ 3 ಇಂಪಾರ್ಟೆಂಟ್ ಮಂತ್ರಗಳನ್ನು ಹೇಳಿದ್ದೀನಿ. ಫಸ್ಟ್ ಒನ್ ಈಸ್, ನೀವೇ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಕ್ಲಿಯರಾಗಿ ಕೇಳಿಸ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಬೇಗ ಬೇಗ ಕಾಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಆಲ್ ಆಫ್ ಯು ಹೂ ಹ್ಯಾವ್ ಪುಟ್ ಇನ್ ದ ಕರೆಕ್ಟ್ ಒನ್ಸ್. ಓಕೆ, ಸೊ ಇಲ್ಲಿಗೆ ನಮ್ಮ ಏಮ್ಸ್ ಡೆಲ್ಲಿಯನ್ನು ಕ್ರ್ಯಾಕ್ ಮಾಡೋದು ಇಸ್ ನಾಟ್ ಬೈ ಮೋಟಿವೇಶನ್, ಇಸ್ ಬೈ ಕನ್ಸಿಸ್ಟೆನ್ಸಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ಎಲ್ಲ ಹೇಳಿದ್ದೀನಿ. ವೆರಿ ಇಂಪಾರ್ಟೆಂಟ್ ಥಿಂಗ್, ಬಯಾಲಜಿ ಈಸ್ ಯುವರ್ ರ್ಯಾಂಕ್ ಬೂಸ್ಟರ್. NCERT ಲೈನ್ ಬೈ ಲೈನ್ ಖಂಡಿತವಾಗ್ಲೂ ನೀವು ಓದಲೇಬೇಕು. ಮಾಕ್ ಟೆಸ್ಟ್ಗಳು ಕೊಡ್ತಾನೆ ಇರಿ, ಚಾಪ್ಟರ್ ವೈಸ್ ಆದರೂ ಆಗಿರ್ಬೋದು, ಫುಲ್ ಸಿಲೆಬಸ್ ಆದರೂ ಆಗಿರ್ಬೋದು. ಫಸ್ಟ್ 6 ಮಂತ್ಸಲ್ಲಿ ನಿಮ್ಮ ಬ್ಯಾಕ್ಲಾಗ್ಸನ್ನು ಮುಗಿಸ್ಕೊಳ್ಳಿ. ಫಸ್ಟ್ PUC ಕಂಪ್ಲೀಟಾಗಿ ಓದಬೇಕಾಗಿಲ್ಲ, ಬೇಸ್ಡ್ ಆನ್ ವೇಟೇಜ್ ನೀವು ಓದಬೇಕಾಗತ್ತೆ. ಸೊ ದಟ್ ವಿಲ್ ಬಿ ವೆರಿ ವೆರಿ ಇಂಪಾರ್ಟೆಂಟ್. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ರಿವೈಸ್. ಬರೀ ಓದಿ ಬಿಟ್ಬಿಡೋದಲ್ಲ, ಕೀಪ್ ರಿವೈಸಿಂಗ್, ಗಿವ್ ಮಲ್ಟಿಪಲ್ ಟೆಸ್ಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಡೋಂಟ್ ಸಿಟ್ ವಿತ್ 100 ರೆಫರೆನ್ಸ್ ಬುಕ್ಸ್. ಭಾಳ ರೆಫರೆನ್ಸ್ ಬುಕ್ಸನ್ನು ಇಟ್ಕೊಳ್ಬೇಡಿ. ಸ್ಟಿಕ್ ಟು ಒನ್ ಸೋರ್ಸ್ ಆ್ಯಂಡ್ ದೆನ್ ಫಿನಿಶ್ ಯುವರ್ ಪ್ರಿಪ್ರೇಷನ್. ಸೊ ಈ ಸಿಂಪಲ್ ಸ್ಟೆಪ್ಸಿಂದ ಡೆಫಿನೆಟ್ಲಿ ನೀವು ನೀಟಲ್ಲಿ ಒಳ್ಳೆ ರ್ಯಾಂಕ್ನಂತೂ ಪಡ್ಕೊಳ್ತೀರಾ. ಆಲ್ ದ ವೆರಿ ಬೆಸ್ಟ್. ವಿ ಆರ್ ಹಿಯರ್ ಫಾರ್ ಯೋರ್ ಸಪೋರ್ಟ್.